ಎಸ್, ಇಂದು ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ. ಹಾಗಾಗಿ ಪುನೀತ್ ಸಮಾಧಿಗೆ ಬಣ್ಣ ಬಣ್ಣದ ಗುಲಾಬಿ ಹೂವಿನಿಂದ ಇವತ್ತು ಅಲಂಕಾರ ಮಾಡಲಾಗ್ತಾ ಇದೆ. ಕಂಠೀರವ ಸ್ಟುಡಿಯೋ ಬಳಿ ಇಂದು ಇಡೀ ದಿನ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯಲಿದೆ. ನೇತ್ರದಾನ, ರಕ್ತದಾನ ಶಿಬಿರಗಳ ಕಾರ್ಯಕ್ರಮವು ಇವತ್ತು ನಡೆಯಲಿದೆ. ಪುನೀತ್ ಸಮಾಧಿ ದರ್ಶನ ಪಡೆದಿದ್ದಾರೆ ಅಪ್ಪು ಅವರ ಅಭಿಮಾನಿಗಳು. ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಇವತ್ತು ನಿನ್ನೆ ರಾತ್ರಿಯಿಂದನೇ ಬರ್ತಾ ಇರುವಂತದ್ದು ಅವರ ಸಮಾಧಿಯ ದರ್ಶನ ಪಡೆಯಲಿಕ್ಕೆ. ಇವತ್ತು ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿ 4 ವರ್ಷ ಆಗೋಗಿದೆ. ಇವತ್ತು 4ನೇ ವರ್ಷ ಕಳೆದಿದೆ. ಹಾಗಾಗಿ ಇವತ್ತು 4ನೇ ವರ್ಷದ ಪುಣ್ಯ ಸ್ಮರಣೆ. ಹಾಗಾಗಿ ಇವತ್ತು ವಿವಿಧ ಕಾರ್ಯಕ್ರಮಗಳನ್ನ ದೊಡ್ಡ ಮನೆಯಿಂದ ಆಯೋಜಿಸಲಾಗಿದೆ. ಅದು ರಕ್ತದಾನ ಶಿಬಿರ ಇರ್ಬೋದು, ನೇತ್ರದಾನ ಇರ್ಬೋದು, ಅಥವಾ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರ್ಬೋದು. ಹಾಗಾಗಿ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಅಪ್ಪು ಅವರ ಸಮಾಧಿಯಲ್ಲಿ ಅಪ್ಪು ಅವರ ಸಮಾಧಿಯ ಸುತ್ತಮುತ್ತ ವಿವಿಧ ಹೂಗಳಿಂದ ಸುಂದರವಾಗಿ ಆಕರ್ಷಣವಾಗಿ ಈ ಒಂದು ಹೂವುಗಳಿಂದ ಅಲಂಕಾರವನ್ನ ಮಾಡಿರುವಂಥದ್ದು. ಕಾರಣ ಏನು ಅಂತಂದ್ರೆ ಪ್ರತಿ ವರ್ಷವೂ ಕೂಡ ಈಗಾಗಲೇ ಇದು 4ನೇ ವರ್ಷ. ಪ್ರತಿ ವರ್ಷವೂ ಕೂಡ ಅವರ ಅಭಿಮಾನಿಗಳು ಕಳೆದ ಒಂದು ದಿನ ಬಾಕಿ ಇರೋದ ಹಿಂದೆ ದಿನವೇ ಎಲ್ಲ ಅಭಿಮಾನಿಗಳು ಬಂದು ಕೂರ್ತಾರೆ. ಅಲ್ಲಿ ಸಾಲು ಬಂದು ಕೂರ್ತಾರೆ. ಅಂದ್ರೆ ಮರುದಿನ ಆ ಒಂದು ಗೇಟ್ನ ಓಪನ್ ಮಾಡ್ತಾರೆ, ಆ ಒಂದು ಬಾಗಿಲನ್ನ ಓಪನ್ ಮಾಡ್ತಾರೆ. ಆವಾಗ ಅಪ್ಪು ಅವರ ದರ್ಶನ ಪಡಿಬಹುದು, ಸಮಾಧಿಯ ದರ್ಶನವನ್ನ ಪಡಿಬಹುದು ಅನ್ನುವಂತಹ ಒಂದು ಉದ್ದೇಶದಿಂದ ಬಂದು ಕೂತಿರ್ತಾರೆ. ಇವತ್ತು ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ. ಇವತ್ತು ಎಲ್ಲರೂ ಕೂಡ ಆ ಒಂದು ದುಃಖದಲ್ಲೇ ಇದ್ದಾರೆ. ಒಂದು ಕಡೆ ಪುಣ್ಯ ಸ್ಮರಣೆ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಯಾವತ್ತಿಗೂ ಕೂಡ ನಮ್ಮ ಉಸಿರು ಇರೋವರೆಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರನ್ನ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಅವ್ರು ಮಾಡಿರುವಂತಹ ಒಳ್ಳೆ ಕೆಲಸಗಳು, ಒಳ್ಳೆ ಕಾರ್ಯಗಳು ಇದೆಲ್ಲವೂ ಕೂಡ ಇವತ್ತು ನೆನಪಿಸಿಕೊಂಡು ಅವರನ್ನ ಶ್ಲಾಘಿಸಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಜೀವಂತವಾಗಿರುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಸಮಾಜ ಸೇವೆಗಳು ಮಾಡಿದವರು, ಯಾವುದೇ ಕೆಟ್ಟ ಕೆಲಸ ಮಾಡಿಲ್ಲ, ಯಾವುದು ಕೆಟ್ಟದನ್ನ ಬಯಸಿಲ್ಲ, ಯಾರಿಗೋಸ್ಕರವೂ ಕೆಟ್ಟದನ್ನ ಬಯಸಿಲ್ಲ. ಅತಿ ಹೆಚ್ಚಾಗಿ ಸಮಾಜ ಸೇವೆಗಳು, ಒಳ್ಳೆಯ ಕೆಲಸಗಳನ್ನ ಮಾಡಿ ಬೇರೆ ನಟರಿಗೆ, ಬೇರೆ ಜನರಿಗೆ ಮಾದರಿಯಾಗಿದ್ದಂತಹ ನಟ ಅಂತಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅವರು ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಕಂಠೀರವ ಸ್ಟುಡಿಯೋ ಬಳಿ ಇವತ್ತು ಇಡೀ ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ನಡೆಯುತ್ತೆ. ಕಾರಣ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬರ್ತಾ ಇರುವಂತದ್ದು. ಹಾಗಾಗಿ ಇವತ್ತು ಅವರ ನೆನಪಿನಲ್ಲಿ 4ನೇ ವರ್ಷ ಇವತ್ತು. ಈಗಾಗಲೇ ದೊಡ್ಡ ಮನೆಯ ಕುಟುಂಬ, ಅದು ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಬಂದು ಬೆಳಗ್ಗೆನೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಸುಮಾರು ಬೆಳಗ್ಗೆ 10 ಗಂಟೆಗೆ ಬಂದು ಅವರ ಕುಟುಂಬದವರು ಎಲ್ಲರೂ ಕೂಡ ಪೂಜೆಯನ್ನ ಸಲ್ಲಿಸಿದ್ರು. ತದನಂತರ ಇವತ್ತು ಇಡೀ ದಿನ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರ್ಬೋದು, ಅಥವಾ ನೇತ್ರದಾನ, ರಕ್ತದಾನ ಶಿಬಿರ ಇದೆಲ್ಲವೂ ಕೂಡ ನಡೆಯುತ್ತೆ. ಕಾರಣ ಏನು ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಇಂತಹ ಸಮಾಜ ಸೇವೆಗಳು ಬಹಳ ಇಷ್ಟ ಆಗಿತ್ತು. ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ರು ಅವರು ಬದುಕಿರುವಾಗ. ಹಾಗಾಗಿ ಅವರ ನೆನಪಿನಲ್ಲಿ ಇವತ್ತು ಒಳ್ಳೆ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ದೊಡ್ಡ ಮನೆ ಕುಟುಂಬ ಅವರನ್ನ ನೆನಪಿಸ್ಕೊಳ್ತಾ ಇದೆ. ತದನಂತರ ಅವರು ಮಾಡಿರುವಂತಹ ಒಳ್ಳೆ ಕೆಲಸಗಳನ್ನ ನೆನಪಿಸ್ಕೊಂಡು ಶ್ಲಾಘಿಸ್ತಾ ಇದೆ. ಇನ್ನು 2021 ಅಕ್ಟೋಬರ್ 29ರಂದು ಇಹಲೋಕ ತ್ಯಜಿಸಿದ್ದ ಪುನೀತ್ ರಾಜ್ಕುಮಾರ್ ಪೂಜೆ ಮಾಡಿ ನಮನ ಸಲ್ಲಿಸಿದ್ದಾರೆ. ಇವತ್ತು ಅಭಿಮಾನಿಗಳು ಅಪ್ಪು ಇಷ್ಟದ ತಿಂಡಿಯನ್ನ ನೈವೇದ್ಯಕ್ಕೆ ತಂದ ಅಭಿಮಾನಿಗಳು ಕಂಠೀರವ ಗೇಟ್ ಬಳಿ ಮಧ್ಯರಾತ್ರಿಯಿಂದಲೇ ನೆರೆದು ಬಂದಿದೆ ಅಭಿಮಾನಿಗಳ ದಂಡು. ಪುಣ್ಯ ಸ್ಮರಣೆ ನಿಮಿತ್ತ ಅನ್ನದಾನ, ರಕ್ತದಾನ ಶಿಬಿರ ಕಾರ್ಯಕ್ರಮ ನಡೀತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸ್ತಾ ಇದ್ದಾರೆ ಅಪ್ಪು ಅವರ ಅಭಿಮಾನಿಗಳು. ಅಪ್ಪು ಪುಣ್ಯ ಸ್ಮರಣೆಗೆ ಆಗಮಿಸಿದ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಸುಮಾರು 10 ಗಂಟೆಗೆ ಎಲ್ಲ ಅವರ ದೊಡ್ಡ ಮನೆ ಕುಟುಂಬ ಬಂದು, ಅದರಲ್ಲೂ ರಾಘವೇಂದ್ರ ರಾಜ್ಕುಮಾರ್ ಇರ್ಬೋದು, ಯುವರಾಜ್ ಕುಮಾರ್ ಇರ್ಬೋದು, ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನ ಅಥವಾ ಪೂಜೆಯನ್ನ ಈಗಾಗಲೇ ಸಲ್ಲಿಸಿದ್ದಾರೆ ಅಪ್ಪು ಅವರ ಸಮಾಧಿ ಹತ್ರ ಹೋಗಿ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ನೋಡಿ. ಕನ್ನಡ ಚಿತ್ರರಂಗದ ಮೇರು ನಟ, ತದನಂತರ ಅವರು ಕೊಟ್ಟಿರುವಂತಹ ಸಿನಿಮಾಗಳು ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳು ಇರಬಹುದು, ಅಥವಾ ಅವರ ಡ್ಯಾನ್ಸ್ ಇರಬಹುದು, ಕನ್ನಡ ಚಿತ್ರರಂಗಕ್ಕೆ ಬಹುಶಃ ಅವರನ್ನ ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅಂತಹ ನಟ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದು ಒಂದು ರೀತಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ನಷ್ಟ ಅಂತಾನೆ ಹೇಳ್ಬೋದು. ಹಾಗಾಗಿ ಇವತ್ತು ಈ ಒಂದು ವಿವಿಧ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಾರೆ. ಅವರ ಸಮಾಧಿಯ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಅವರ ಅಭಿಮಾನಿಗಳು, ಅವರ ಕುಟುಂಬದವರು. ಹಾಗಾಗಿ ಇವತ್ತು ಬೆಳಗ್ಗೆ 10 ಗಂಟೆಯಿಂದನೇ ಈ ಒಂದು ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ತದನಂತರ ಅವರ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರಿಗೆ ಏನೆಲ್ಲ ಸಿಹಿ ತಿಂಡಿಗಳು ಏನೆಲ್ಲ ಇಷ್ಟ ಇದೆಯೋ ಅದೆಲ್ಲವೂ ಕೂಡ ಇಷ್ಟದ ತಿಂಡಿಗಳನ್ನ ತಂದು ಇಡ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಕಂಠೀರವ ಗೇಟ್ ಬಳಿ ಮಧ್ಯರಾತ್ರಿಯಿಂದಲೇ ಈಗಾಗಲೇ ನಾ ಹೇಳಿದೆ, ಪ್ರತಿ ಬಾರಿಯೂ ಕೂಡ ಆ ಒಂದು ಗೇಟ್ ತೆರೀತಾರೆ. ಸಮಾಧಿಯ ದರ್ಶನ ಪಡಿಬೇಕು ಅಥವಾ ಪೂಜೆಯನ್ನ ಸಲ್ಲಿಸಬೇಕು ಅಂತಂದ್ರೆ ನಿಮಗೆ ದಿಢೀರಾಗಿ ಅಲ್ಲಿ ಗೇಟ್ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಕಾರಣ ಏನು ಅಂತಂದರೆ 100-200 ಅಭಿಮಾನಿಗಳು ಅಲ್ಲ, ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ. ಕಂಠೀರವ ಸ್ಟುಡಿಯೋ ಹತ್ರ ಅವರ ಸಮಾಧಿ ಇದೆಯಲ್ಲ ಅಲ್ಲಿ. ಹಾಗಾಗಿ ನಿನ್ನೆ ರಾತ್ರಿಯಿಂದನೇ ಜನ ಬಂದು ಕಾದು ಕೂತಿದ್ರು. ಬೆಳಗ್ಗೆ ಈ ಒಂದು ಗೇಟ್ ತೆಗೆದಿದ್ದಾರೆ, ಆ ಒಂದು ಬಾಗಿಲನ್ನು ತೆಗೆದಿದ್ದಾರೆ. ತದನಂತರ ಅವರ ಅಭಿಮಾನಿಗಳು ಸಾಲು ಸಾಲಾಗಿ ಹೋಗಿ ಲೈನಲ್ಲಿ ನಿಂತ್ಕೊಂಡು ದರ್ಶನವನ್ನು ಪಡೆದುಕೊಂಡು ಸಮಾಧಿಯ ದರ್ಶನ ಪಡೆದು ಅಲ್ಲಿ ಕೈ ಮುಗಿದು ಮತ್ತೆ ಅವರ ಕುಟುಂಬದವರೆಲ್ಲರೂ ಕೂಡ ಬಂದು ಪೂಜೆ ಪುರಸ್ಕಾರ ಎಲ್ಲವೂ ಮಾಡ್ತಾ ಇದ್ದಾರೆ. ಇನ್ನು ಅದೇ ನಿಮಿತ್ತ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಅಂದರೆ ಬೇರೆಯವ್ರಿಗೆ ಮಾದರಿಯಾಗುವಂತಹ ನಟ. ಇಡೀ ಜೀವನದಲ್ಲಿ ಯಾವುದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಯಾರಿಗೂ ಕೆಟ್ಟದನ್ನ ಬಯಸೇ ಇಲ್ಲ. ಯಾವಾಗಲೂ ನಗು ನಗು ಮುಖ, ಯಾವಾಗಲೂ ನಗ್ನಗ್ತಾ ಇದ್ದಂತಹ ನಟ. ತದನಂತರ ಅದೇನೇ ಇರಲಿ, ಬೇರೆ ಬೇರೆ ಹಿರಿಯ ನಟರು ಇರ್ಬೋದು ಅಥವಾ ದೊಡ್ಡ ದೊಡ್ಡ ಸ್ಟಾರ್ಸೇ ಇರಬಹುದು, ರಾಜ್ಕುಮಾರ್ ಅವರೇ ಇರ್ಬೋದು ಅಥವಾ ಶಿವಣ್ಣನೇ ಇರ್ಬೋದು, ಎಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಕೊಡ್ತಾರೆ. ಆದರೆ ಪುನೀತ್ ರಾಜ್ಕುಮಾರ್ ಅವರು ಆ ಥರ ಇರಲಿಲ್ಲ. ಅವ್ರಿಗೆ ಸ್ವಲ್ಪ ಟೈಮ್ ಬೇಕು, ರಿಲ್ಯಾಕ್ಸ್ ಆಗಿರುವಂತಹ ಮನುಷ್ಯ ಅವರು. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆ ಇವತ್ತು ಅಪ್ಪು ಸಮಾಧಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಂದ ಪೂಜೆ ಸಲ್ಲಿಸಲಾಗಿದೆ. ನಟ ರಾಘವೇಂದ್ರ ರಾಜ್ಕುಮಾರ್ ಕುಟುಂಬಸ್ಥರಿಂದ ಪೂಜೆ ನಡೀತಾ ಇದೆ. ಇವತ್ತು ಅಪ್ಪುಗೆ ಇಷ್ಟವಾದಂತಹ ಬಗೆ ಬಗೆಯ ತಿನಿಸು, ಬೇಕರಿ ತಿಂಡಿಗಳನ್ನ ಇಟ್ಟು ಇವತ್ತು ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇವತ್ತು. ಹಾಗಾಗಿ ಇವತ್ತು ಅಪ್ಪು ಅವರ ಸಮಾಧಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಭೇಟಿ ನೀಡಿದ್ರು. ಭೇಟಿ ನೀಡಿ ಅವರ ಮಕ್ಕಳು ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿಯಾಗಿರುವಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಭೇಟಿ ನೀಡಿ ಪೂಜೆ ಸಲ್ಲಿಸಿ ತದನಂತರ ಅವರಿಗೇನೆಲ್ಲ ಅಂದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಅಪ್ಪು ಅವ್ರಿಗೆ ಏನೆಲ್ಲ ಸಿಹಿ ತಿಂಡಿ ಅಥವಾ ಬೇಕರಿ ತಿಂಡಿಗಳು ಏನೆಲ್ಲ ಅವರಿಗೆ ಇಷ್ಟ ಇತ್ತೋ ಅದೆಲ್ಲವೂ ಕೂಡ ಅದನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದನೇ ಪೂಜೆಗಳನ್ನು ಸಲ್ಲಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ಈಗಾಗಲೇ ನಾನು ಹೇಳಿದೆ, ಅಂದರೆ ಅವರು ಕೊಟ್ಟಿರುವಂತಹ ಸಿನಿಮಾಗಳ ಬಗ್ಗೆ ಮಾತಾಡೋದಾದರೆ ಅದು ಕೂಡ ಚೈಲ್ಡ್ ಆರ್ಟಿಸ್ಟ್ ಆಗಿ ಅಂದರೆ ಸಣ್ಣ ವಯಸ್ಸಿನಿಂದಲೇ ಕೂಡ ಅವ್ರಿಗೆ ನಟನೆ ಅಂತಂದರೆ ಬಹಳ ಇಷ್ಟ. ನಟನೆಯಿಂದ ಏನೋ ಒಂದು ರೀತಿಯಾಗಿ ಪ್ರೀತಿ ಇತ್ತು ಅವ್ರ ಮನಸ್ಸಲ್ಲಿ. ಮುಂಚೆಯಿಂದನೂ ಅದೇ, ನಟನೆ ಅಂತಂದರೆ ಬಹಳ ಪ್ರೀತಿ, ಆತ್ಮೀಯತೆ, ಬೇರೆ ಬೇರೆ ನಟರ ಜೊತೆ ಬೆರೆಯೋದು, ಎಲ್ಲರ ಜೊತೆ ತುಂಬ ಚೆನ್ನಾಗಿರೋದು, ಆತ್ಮೀಯತೆಯಿಂದ ಇರೋದು, ಒಂದು ಕೆಟ್ಟ ಮಾತಿಲ್ಲ ಅಥವಾ ಕೆಟ್ಟದ್ದು ಬಯಸೋದು ಇಲ್ಲ. ಯಾರ ಜೊತೆನೂ ಎಲ್ಲರ ಜೊತೆನೂ ಚೆನ್ನಾಗಿರಬೇಕು, ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಕೊಡಬೇಕು. ಹಾಗಂತೇಳಿ ಒಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ರು ಸರಿ, ಹಾಗಂತೇಳಿ ಅವರು ಪ್ರೆಷರ್ ತಗೋತಾ ಇರಲಿಲ್ಲ. ಯಾವುದೇ ಕಾರಣಕ್ಕೂ ನಾನು ಪ್ರೆಷರ್ ತಗೊಳ್ಳೋದಿಲ್ಲ, ನನಗೆ ಫ್ಯಾಮ್ಲಿ ಕೂಡ ಇಂಪಾರ್ಟೆಂಟು, ಫ್ಯಾಮ್ಲಿಗೂ ನನ್ನ ಮನೆಯವರಿಗೂ ಕೂಡ ಸ್ವಲ್ಪ ಟೈಮ್ ಕೊಡ್ತೀನಿ ಅಂಥೇಳಿ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ಸ್ವಲ್ಪ ಲೇಟ್ ಆದರೂ ಕೂಡ ಸಿನಿಮಾಗಳನ್ನು ಕೊಡ್ತಾ ಇದ್ರು, ಆದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಕೊಡ್ತಾ ಇರಲಿಲ್ಲ. ಕಾರಣ ಇದನ್ನು ಹೇಳಿದ್ರು ಅವರು, ಏನು ಅಂತಂದರೆ ನಾನು ತುಂಬ ರಿಲ್ಯಾಕ್ಸ್ ಆಗಿರುವಂತಹ ಮನುಷ್ಯ, ನನಗೆ ಯಾವುದೇ ಪ್ರೆಷರ್ ತಗೊಳ್ಳೋಕೆ ಇಷ್ಟ ಇಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ಬೇಕಾಗತ್ತೆ, ಕತೆ ಸ್ಟೋರಿ ಎಲ್ಲವೂ ನೋಡಿ ತದನಂತರ ನಾನು ಆ ಸಿನಿಮಾಗಳಿಗೆ ಒಪ್ಕೊಳ್ತೀನಿ, ಆವಾಗಷ್ಟೇ ಈ ಒಂದು ಸಿನಿಮಾಗಳನ್ನು ಮಾಡೋದು. ಕಾರಣ ಏನು ಅಂತಂದರೆ ನನಗೆ ನನ್ನ ಫ್ಯಾಮ್ಲಿ ಕೂಡ ಮುಖ್ಯ ಆಗುತ್ತೆ ಅನ್ನುವಂಥದ್ದು ಅಪ್ಪು ಅವರ ಮಾತಾಗಿತ್ತು. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ ಅವರನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ತದನಂತರ ಅವರು ಮಾಡಿರುವಂತಹ ಒಳ್ಳೆಯ ಸಮಾಜ ಕಾರ್ಯಗಳು ಇರಬಹುದು, ಅವರು ಬದುಕಿರುವಾಗಲೇ ಮಾಡಿರುವಂಥ ಒಳ್ಳೊಳ್ಳೆ ಕಾರ್ಯಗಳನ್ನು ಇವತ್ತು ನೆನಪಿಸಿ ಶ್ಲಾಘಿಸ್ತಾ ಇದ್ದಾರೆ.